ಬಿಡು. ಲೇ ಕಳ್ಳ, ಹೋಗು ಹೋಗು. ಯಾರದು? ಯಾರವನು? ಅಪ್ಪರ ಕಳ್ರಿ. ಕಳ್ಳ ಯಾರವನು? ಅದೇ ಇಷ್ಟೊತ್ತು ಎಲ್ಲೋ ಹೊರಟಿದ್ರು? ಅಪ್ಪ ಅದು ಅಮ್ಮು ನಿದ್ದೆ ಬರ್ತಿಲ್ಲ ಅಂದ್ಲು, ಅದಕ್ಕೆ ಹಾಗೆ ಸುತ್ತಾಡ್ಕೊಂಬರೋಣ ಅಂತ ಹೋಗ್ತಿದ್ವಿ ಅಷ್ಟೇ. ರಾತ್ರಿ ಸುತ್ತಾಡಕ್ಕೆ ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊಂಡು ಹೊರಟಿದ್ಯಾ? ಏನ್ ಮಾಡಕ್ ಹೊರಟಿದ್ಯಾ? ಸಾರಿ ತಾತ, ಇವರು ಅಂತ ನನಗೆ ಗೊತ್ತಾಗ್ಲಿಲ್ಲ. ನೀನ್ ಯಾಕಮ್ಮ ಸಾರಿ ಕೇಳ್ತೀಯ? ಕೇಳ್ಬೇಕಾದವನು ಇವನು. ಆದಿ, ಏನು ಇದೆಲ್ಲ? ಅವನೇನೇ ಕೇಳ್ತಿದ್ಯಾ? ನೋಡಿದ್ರೆ ಗೊತ್ತಾಗಲ್ವಾ? ಹೌದು, ನಾನೇ ಕರ್ಕೊಂಡು ಬಂದಿದ್ದು ಅಮ್ಮುನ. ಏನಿವಾಗ? ಅಕ್ಕಂಗೆ ಈ ಮದುವೆ ಇಷ್ಟ ಇಲ್ಲ, ಅದನ್ನ ನಿಮ್ಗೆಲ್ಲ ಹೇಳಿದ್ರೆ ನಿಮ್ಗೆ ಯಾರಿಗೂ ಕಿವಿ ಕೇಳಿಸಲ್ಲ. ಏನ್ ಮಾಡುವಂತೀರ ತಾತ? ಅದಕ್ಕೆ ಇಲ್ಲಿಂದ ಹೊರಟಿದ್ವಿ. ಈ ವಿಷಯ ಇಲ್ಲಿ ಯಾರ್ಯಾರಿಗೆ ಮೊದಲೇ ಗೊತ್ತಿತ್ತು. ಗಿರಿ, ಅಯ್ಯೋಪ್ಪ, ನನ್ಗದು ಈಗಲೇ ಗೊತ್ತಾಗಿತ್ತು. ಸತ್ಯವಾಗ್ಲೂ ನನಗೆ ಗೊತ್ತಿರಲಿಲ್ಲ ತಾತ. ಬೇಕಿದ್ರೆ ಅಮ್ಮನ್ ಕೇಳಿ. ಹೌದು ಮಾವ, ಆದಿ ಹೀಗೆ ಮಾಡ್ತಾನೆ ಅಂತ ಅನ್ಕೊಂಡಿರ್ಲಿಲ್ಲ. ಅವನೇ ಅಮೃತ ತಲೆ ಕೆಡಿಸ್ತಾ ಇರೋದು. ಅಷ್ಟು ಚಿಕ್ಕ ಹುಡುಗ ಮದುವೆ ವಿಚಾರದಲ್ಲಿ ಹೇಗೆ ನಿರ್ಧಾರ ಮಾಡ್ತಾನೆ ಅವನು? ಈಗಾಗಲೇ ಒಬ್ರು ಮದುವೆ ಬಗ್ಗೆ ಸರಿಯಾದ ನಿರ್ಧಾರ ಮಾಡದೇ ಇರೋದ್ರಿಂದ ನಿನ್ನ ಮಗಳು ಮನೇಲೇ ಇಲ್ವಾ? ಈಗ ಅಮೃತನು ನಿನ್ನ ಮಗಳ ಹಾಗೆ ಆಗ್ಬೇಕಾ? ಬೇಡ. ಒಂದ್ ಪ್ರಶ್ನೆ ಕೇಳ್ಬೋದಾ? ಈ ಕವಳ ಕೊಡ್ತಿರೋದು ಪ್ರಶ್ನೆ ಮಾಡೋಕ? ನಿಮಗ್ ಹಾಗನಿಸ್ತಿದ್ರೆ ಬೇಡ ಬಿಡಿ. ಸರಿ, ಕೇಳು. ತಪ್ಪು ತಿಳ್ಕೊಬೇಡಿ, ಸಂಜೀವ ನಮ್ಮನೆ ಹುಡುಗ ತಾನೆ. ಅಮ್ಮು ಓದ್ ಮುಗಿದ ಮೇಲೆ ಮದ್ವೆ ಮಾಡಿಸಿದ್ರೆ ಚೆನ್ನಾಗಿರ್ತಿತ್ತು ಅಂತ. ಮಕ್ಕಳ ಆರೋಗ್ಯ ಚೆನ್ನಾಗಿರ್ಲಿ ಅಂತ ಲಸಿಕೆ ಚುಚ್ಚುಮದ್ದು ಹಾಕಿಸ್ತೀವಿ. ನೋವಾಗತ್ತೆ ಅಂತ ಹಾಗೆ ಬಿಟ್ಬಿಡ್ತೀವ? ಇಲ್ಲ ತಾನೆ? ಈ ಮದುವೆನೂ ಹಾಗೆ. ಅಲ್ಲ ರೀ, ಅದು ಇದು ಹೇಗ್ ಹಾಗಾಗತ್ತೆ? ಮಕ್ಕಳು ಚಿಕ್ಕವರಾಗಿದ್ದಾಗ ಅವ್ರಿಗೆ ತಿಳುವಳಿಕೆ ಇರಲ್ಲ. ಹಾಗಾಗಿ ತಂದೆ ತಾಯಿಗಳು ನಿರ್ಧಾರ ತಗೋತೀವಿ. ಆದ್ರೆ ಅಮ್ಮು ದೊಡ್ಡವಳಾಗಿದ್ದಾಳಲ್ವಾ, ಅವಳಿಗೆ ಸರಿ ಯಾವುದು ತಪ್ಪು ಯಾವುದು ಅಂತ ನಿರ್ಧಾರ ತಗೊಳ್ಳೋ ತಿಳುವಳಿಕೆ ಇಲ್ವೇನ್ರಿ? ಹೌದು ಸರೋಜ, ಹೌದು ಹೌದು. ನಿನ್ನ ಮಗಳ ವಿಚಾರದಲ್ಲೂ ಹೀಗೆ ಅನ್ಕೊಂಡಿದ್ವಿ. ಆದ್ರೆ ಏನಾಯ್ತು ಹೇಳು? ಬಾ ಕೂತ್ಕೋ, ಬಾ.
ಸರೋಜ, ಈ ಹುಲಿಯೂರು ಧರ್ಮರಾಯ 300 ಕೋಟಿ ಒಡೆಯ. ಆದರೆ ಒಂದು ಕನ್ಯಾದಾನ ಮಾಡೋ ಯೋಗ ಕೊಡ್ಲಿಲ್ಲ ಭಗವಂತ. ಅಮೃತ ಮದುವೆ ಏನಾದ್ರೂ ನೋಡಿ ಸಂತೋಷ ಪಡಬೇಕು ಅನ್ನೋ ಆಸೆ. ವಯಸ್ಸಾಯ್ತು ನನಗೆ. ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀರಾ? ವಿಷ ಮಾತಾಡ್ಬೇಡ. ದೇಹ ಕೆಲಸ ಕೊಟ್ರೆ ವಿಷ ಮೈಗೆ ಇರುತ್ತೆ. ಇಲ್ಲಿ ಇದೆ ವಿಷ. ಇರು ಲಕ್ಕಿ, ಅವ್ರೇನು ಹೇಳ್ತಿದ್ದಾರೆ. ಅದೇ ಏನ್ ಹೇಳ್ತಿದ್ದೀರಾ? ನಿಮ್ಮಿಂದನೇ ಎಲ್ಲ. ನಮ್ಮ ಅಕ್ಕಂಗೆ ಈ ಮದುವೆ ಇಷ್ಟ ಇಲ್ಲ. ಲಕ್ಕಿ ನೋಡೆ, ಜೀವ ಬೇಕು ಹೆಂಗ್ ನರಳುತ್ತಿದ್ದಾರೆ. ಏನು ಮಾಡ್ದು ಇವಾಗ? ಏಯ್, ಜೀವ ಭಯ ಅಲ್ಲ ಕಣೋ. ನಿನ್ ಮನುಷ್ಯತ್ವ ಇದ್ರೆ ಈ ಮದುವೆ ಕ್ಯಾನ್ಸಲ್ ಮಾಡು.